ನಮಸ್ಕಾರ ಬಂಧುಗಳೇ. ನವಕರ್ನಾಟಕ ಸಂಘಟನೆ ರಾಜ್ಯ ಸಂಚಾಲಕ ಅನಿಲ್ ಕೆ ಗೌಡ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಿಂದ ಮಾತಾಡ್ತಾ ಇರೋದು. ಬೆಂಗಳೂರಿನ ನಡೆಯಲಿರುವ ಮುಂದಿನ ಹೋರಾಟಕ್ಕೆ ತಮ್ಮೆಲ್ಲರಿಗೂ ಹಾಗೂ ಮುಖಂಡರುಗಳಿಗೆ ಒಂದು ಕರೆ ಕೊಡುತ್ತಿದ್ದೇನೆ. ಮುಂದಿನ ಹಂತದಲ್ಲಿ ನಡೆಯುವ ಹೋರಾಟಕ್ಕೆ ಎಲ್ಲರೂ ತಯಾರಾಗಬೇಕು. ಹಾಗೆ ಮುಂದಿನ ಹೋರಾಟ ಹೇಗೆ ನಡೆಯುತ್ತದೆ ಎಂದು ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನವಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ದಿನಾಂಕವನ್ನು ನಿಗದಿಪಡಿಸುತ್ತೇವೆ. ಬಂಧುಗಳೇ, ಮುಂದೆ ನಡೆಯುತ್ತಿರುವ ಬೆಂಗಳೂರಿನ ಹೋರಾಟಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ 6,000 ಚಿಲ್ಲರೆ ಕಾರ್ಯಕರ್ತರಿದ್ದೀರಾ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಬರೀ ಬಾಯಿ ಮಾತಿಗಲ್ಲ. ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದಲ್ಲಿ ನಡೆಯುವ ಚಳಿ ಅಧಿವೇಶನದಲ್ಲಿ ಅಧಿಕೃತವಾಗಿ ಆದೇಶ ಬರುವವರೆಗೂ ನಾವು ಹೇಳುವುದು ಅಸಾಧ್ಯ. ಏಕೆಂದರೆ ಬಂಧುಗಳೇ, ಇಲ್ಲಿವರೆಗೂ ನಡೆದಿರುವ ಹೋರಾಟಗಳಲ್ಲಿ ನವಕರ್ನಾಟಕ ಸಂಘಟನೆಯಿಂದ ಅತಿ ಹೆಚ್ಚು ಹೋರಾಟಗಳು ನಡೆದಿದೆ. ಆ ಹೋರಾಟಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಸಿಕ್ಕಿದೆ. ಇವತ್ತು ಸದನದಲ್ಲಿ ನಮ್ಮ ಇಲಾಖೆ ಬಗ್ಗೆ, ನಮ್ಮ ಬಗ್ಗೆ, ಹಾಗೆ ಆರ್ಥಿಕ ಇಲಾಖೆಯಲ್ಲಿರುವ ಕಡತದ ಬಗ್ಗೆ ಸಚಿವರುಗಳು ಮಾತನಾಡುತ್ತಿದ್ದಾರೆ. ಆ ಮಾತನ್ನು ನಾವು ಉಪಯೋಗಿಸಿಕೊಳ್ಳಬೇಕೆಂದರೆ ಮುಂದಿನ ಹೋರಾಟ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅರಿವಾಗುವ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸ್ಥಾನ ಇನ್ನೂ ಇಲ್ಲಿವರೆಗೂ ಯಾರಿಗೂ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ತೆಕ್ಕೆಯಲ್ಲೇ ಇದೆ. CM ಸಾಹೇಬರು ತೆಕ್ಕೆಯಲ್ಲಿ ಇರುವುದರಿಂದ ನಾವೆಲ್ಲರೂ ಇದನ್ನು ಒಂದು ಯೂಟಿಲೈಸ್ ಮಾಡ್ಕೋಬೇಕು. ಅಡ್ವಾಂಟೇಜ್ ತಗೊಂಡು ಆ ಅಡ್ವಾಂಟೇಜ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಷ್ಟು ದಡ್ರನ್ನ ಯಾರೂ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಇಲ್ಲಿವರೆಗೂ ನಡೆದಿರೋ ಹೋರಾಟನೇ ಬೇರೆ, ಮುಂದೆ ನಡೆಯುವ ಹೋರಾಟನೇ ಬೇರೆ. ಆದಿ ಸುಲಭ ಇದೆ ಅಂದುಕೊಳ್ಳುವುದು ಸುಳ್ಳು. ಆ ಆದಿನ ಸುಲಭ ಮಾಡಿಕೊಳ್ಳುವುದೇ ಸತ್ಯ. ಎಲ್ಲರೂ ಕೈ ಜೋಡಿಸಿ ಮುಂದಿನ ಹೋರಾಟಕ್ಕೆ ಸಜ್ಜಾಗಿ ಮುಂದಿನ ದಿನಾಂಕ ನಿಗದಿಪಡಿಸುತ್ತೇವೆ. ಆದಷ್ಟು ಬೇಗ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಗಳಲ್ಲಿ ಚರ್ಚಿಸಿ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಸಂದೇಶವನ್ನು ರವಾನಿಸಿ ಶೀಘ್ರದಲ್ಲೇ ಒಂದು ಗೂಗಲ್ ಮೀಟಿಂಗ್ ಇಟ್ಟುಕೊಳ್ಳಬೇಕೆಂದು ನಾವು ನಮ್ಮ ಮುಖಂಡರುಗಳು ನಿರ್ಧಾರ ಮಾಡಿದ್ದೇವೆ. ದಿನಾಂಕ ನಿಗದಿಪಡಿಸಿದ ಕ್ಷಣದಿಂದಲೇ ತಮ್ಮ ಹೋರಾಟದ ಹೆಜ್ಜೆ ಎಲ್ಲರೂ ಕೈ ಜೋಡಿಸಬೇಕು. ಅದರಿಂದ ಈ ಮೂಲಕ ತಿಳಿಸಿಕೊಳ್ಳುವುದೇನೆಂದರೆ, ನವಕರ್ನಾಟಕ ಸಂಘಟನೆ ರಾಜ್ಯ ಸಂಚಾಲಕರ ವತಿಯಿಂದ ಎಲ್ಲರೂ ಬನ್ನಿ, ಎಲ್ಲರನ್ನು ಕರೆತನ್ನಿ. ಇದು ನಿಮ್ಮ ಹೋರಾಟ, ನಿಮ್ಮ ಹಕ್ಕು, ನಿಮ್ಮ ಜಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.